ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಫೋಕಸ್ ಪುಲರ್ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎರಡು ವಿಚಾರವನ್ನ ಮೇಲ್ಮಟ್ಟದಲ್ಲಿ ತಗೋತೀನಿ. ಆದರೆ ಪ್ರಮುಖವಾಗಿ ನಾನು ಮೇಕೆದಾಟು ಅನ್ನುವ ಯೋಜನೆ ಯಾಕೆ ಕರ್ನಾಟಕಕ್ಕೆ ಕಠಿಣ ಎನಿಸಿದೆ, ಯಾಕೆ ಅದನ್ನು ಮಾಡೋಕ್ಕಾಗ್ತಿಲ್ಲ, ನಮಗೆ ಯಾವ ಪದೇ ಪದೇ ಯಾಕೆ ಅಡೆತಡೆಗಳು ಉಂಟಾಗ್ತಿದೆ, ಕೇಂದ್ರ ಸರ್ಕಾರ ನಮ್ಮ ಬಗ್ಗೆ ಏನಾದರೂ ತಾರತಮ್ಯದ ಧೋರಣೆ ಮಾಡ್ತಿದೆಯಾ, ಅಂದರೆ ಕರ್ನಾಟಕದ ಬಗ್ಗೆ, ತಮಿಳುನಾಡಿನ ಬಗ್ಗೆ ಫೇವರಿಸಮ್ ಅಂದರೆ ಪಕ್ಷಪಾತ ಮಾಡ್ತಿದೆಯಾ ಅನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಇವತ್ತು ಚರ್ಚೆ ನಡೆಸೋಣ. ವೀಕ್ಷಕರೇ, ಮೊದಲಾಗಿ ಈಗ ನಾವು ಕಾವೇರಿ ನದಿಯ ನೀರು ಹಂಚಿಕೆಯ ವಿಚಾರವನ್ನು ಮುನ್ನೆಲೆ ತಗೊಳ್ಳೋಣ. ಕಾವೇರಿ ನದಿಯ ನೀರು ಅಂದರೆ ಈಗ ಸದ್ಯಕ್ಕೆ KRS ಡ್ಯಾಮಲ್ಲಿ ನಾವು ಸಂಗ್ರಹ ಮಾಡಿ ಅದನ್ನು ನಾವು ತಮಿಳುನಾಡಿಗೆ ಅಂದರೆ ಒಂದು ಹಂತದಲ್ಲಿ ಬಿಡ್ತೀವಿ. ಅದಕ್ಕೆ ಕೆಲವು ನಿಯಮಗಳಿದ್ದಾವೆ. ಅಂದರೆ ಟ್ರಿಬ್ಯುನಲ್ ಏನು ಹೇಳಿದೆಯೋ, ನ್ಯಾಯಾಧೀಕರಣ ಮತ್ತು ಸುಪ್ರೀಂ ಕೋರ್ಟ್ ಕೂಡ 2018ರಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ. ಅದರ ಪ್ರಕಾರ ನೀರು ಹಂಚಿಕೆ ಆಗುತ್ತೆ. ಮಳೆಗಾಲದಲ್ಲಿ ಈ ಕೊಡಗು ಸುತ್ತಮುತ್ತಲು ಬರುವಂತಹ ಒಂದು ಮಳೆಯ ಪ್ರಮಾಣದ ನೀರು ಹಾಗೂ ಉಪನದಿಗಳಿಂದ ಬರುವಂತಹ ನೀರು ಸೇರಿಕೊಂಡು ಕಡೆಗೆ ಅದು KRS ಡ್ಯಾಮಲ್ಲಿ ಸ್ಟಾಕ್ ಆಗುತ್ತೆ. ಅಲ್ಲಿಂದ ಆ ನೀರು ಗೇಟ್ ಎತ್ತಿ ಬಿಟ್ಟಾಗ ತಮಿಳುನಾಡು ಕಡೆ ಸಾಗುವಾಗಲೂ ಸಾಕಷ್ಟು ಕರ್ನಾಟಕದ ಪ್ರದೇಶದಿಂದನೇ ಸಾಗ್ತಾ ಮುಂದೆ ತಮಿಳುನಾಡು ಗಡಿ ದಾಟಿ ಮುಂದೆ ಮೇಟೂರು ಡ್ಯಾಮಿಗೆ ಸೇರ್ಕೊಳ್ಳುತ್ತೆ ಮೊದಲ ಹಂತದಲ್ಲಿ. ಈಗ ನಾವು ಒಂದು ಪ್ರಮುಖವಾದ ವಿಚಾರವನ್ನ ಮುನ್ನೆಲೆಗೆತ್ತಿಕೊಂಡ್ರೆ, ಪ್ರತಿ ವರ್ಷ ಚೆನ್ನಾಗಿ ಮಳೆ ಬಂದಾಗ ವಿಚಾರ ಮುನ್ನೆಲೆಗೆ ಬರೋದಿಲ್ಲ. ಯಾಕಂದ್ರೆ ಮಳೆ ಜೋರಾಗಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಡ್ಯಾಮ್ ಫುಲ್ ಆಗುತ್ತೆ, ಆಟೋಮೆಟಿಕಲಿ ಅದರ ಗೇಟ್ ತೆಗಿಬೇಕಾಗುತ್ತೆ, ಅಥವಾ ಅದರ ಸೈಡಿಂದ ಏನಿದೆಯಲ್ಲ ಅದರಿಂದ ನೀರು ಸತತವಾಗಿ ಹರಿದು ಹೋಗ್ತಾ ಇರ್ತದೆ ತಮಿಳುನಾಡಿಗೆ. ಹಾಗಾಗಿ ಅದು ತಮಿಳುನಾಡಲ್ಲಿ ಅದರ ಬಗ್ಗೆ ಹೆಚ್ಚುವರಿಯಾಗಿ ಕೇಳುವಂಥದ್ದು ಅಥವಾ ತಮ್ಮ ಪಾಲಿನ ನೀರನ್ನು ಕೇಳುವಂಥ ಪ್ರಶ್ನೆ ಬರೋದಿಲ್ಲ. ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ನೀರಿರುತ್ತೆ. ಹಾಗಾಗಿ ಗೇಟ್ ಓಪನ್ ಮಾಡಿ ಅವರಿಗೆ ಅವರ ಪಾಲಿನ 177.25 TMC ನೀರೇನು ನ್ಯಾಯಾಧೀಕರಣ ಹೇಳೋದು ಅಷ್ಟನ್ನು ಬಿಟ್ಟು ಸುಮ್ಮನೆ ಆಗ್ತದೆ, ಅಲ್ಲಿಗೆ ವಿವಾದ ಬಗೆಹರಿತದೆ. ಆದರೆ ಈ ವರ್ಷ ಪರಿಸ್ಥಿತಿ ಹಂಗಿಲ್ಲ ವೀಕ್ಷಕರೇ. ಕೊಡಗು ಪ್ರದೇಶದಲ್ಲಿ ಪ್ರಮುಖವಾಗಿ ಕಾವೇರಿ ಏನು ಜೀವನದಿ ಕರ್ನಾಟಕದ ಅಂತ ಹೇಳ್ತೀವಿ, ಅದು ಹುಟ್ಟುವ ಪ್ರದೇಶ, ಅಲ್ಲಿ ಇನ್ನು ಮಳೆ ಆಗಿಲ್ಲ. ನಂತರದ ಕಾವೇರಿ ಕೊಳ್ಳ ಅಂತ ಏನು ಹೇಳ್ತೀವಲ್ಲ, ಉಪನದಿಗಳು ಹರ್ಕೊಂಡು ಬರುವ ಪ್ರದೇಶ, ಅಲ್ಲೂ ಕೂಡ ನೀರು ಸರಿಯಾಗಿ ಬಂದಿಲ್ಲ, ಮಳೆ ಬಂದಿಲ್ಲ. ಹೀಗಾಗಿ ಡ್ಯಾಮ್ ಖಾಲಿ ನೀರು ಬಿಡಲೇಬೇಕಾಗಿದೆ. ಹೀಗಾಗಿ ಏನು ನಾವು CWRC ಅಂತ ಹೇಳ್ತೀವಲ್ಲ, ಕಾವೇರಿ ನೀರು ನಿರ್ವಹಣಾ ಸಮಿತಿ ಅಂತ ಏನಿದೆಯಲ್ಲ, ಆ ಸಮಿತಿ ಈಗಾಗಲೇ ಪ್ರತಿದಿನ 3500 ಕ್ಯೂಸೆಕ್ ನೀರೇನು ಬಿಡಿ ಅಂತ ಹೇಳಿದೆಯಲ್ಲ. ಹಾಗಾಗಿ ಅದು ವಿವಾದ ಮತ್ತಷ್ಟು ಜೋರಾಗಿದೆ. ಕಾರಣ ನಮ್ಮಲ್ಲಿ ಇಲ್ಲದ ನೀರು ನಿಮಗೆಲ್ಲಿ ಬಿಡ್ಲಿ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಇದರ ನಡುವೆ ನಮಗೊಂದು ಆಘಾತದ ಸುದ್ದಿ ಬಂದಿರುವಂಥದ್ದು ಏನಂದ್ರೆ, ಮೇಕೆದಾಟು ಯೋಜನೆಗೆ ಒಂದು ಅಡೆತಡೆ ಉಂಟಾಗಿರುವಂಥ. ಯಾವ ರೀತಿ ಅಂದ್ರೆ, 2019ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು. ಅಂದ್ರೆ ಮೇಕೆದಾಟು ಅನ್ನೋ ಪ್ರದೇಶದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ಸಂಗಮ ಆಗುವಂಥ ಜಾಗ ಇದು. ಈ ಜಾಗದಲ್ಲಿ ನಾವೊಂದು ಡ್ಯಾಮ್ ಕಟ್ತೀವಿ ಅಂತ. ಈ ಡ್ಯಾಮ್ ನಮ್ಮ ಮೂಲ ಉದ್ದೇಶನೇ ಭವಿಷ್ಯದ ಬೆಂಗಳೂರು. ಅಂದರೆ ಭವಿಷ್ಯದ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನೀರಿನ ಬೇಡಿಕೆ ಅಧಿಕ ಆಗುತ್ತೆ. ಅಂದರೆ 2040 ಅಂತಲೇ ಟಾರ್ಗೆಟ್ ಇಟ್ಕೊಂಡ್ರು ಈ ಅವಧಿಯಲ್ಲಿ ಬೆಂಗಳೂರು ಬೃಹತ್ ಆಕಾರದಲ್ಲಿ ಬೆಳೀತದೆ, ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ, ಜನವಸತಿ ಅಧಿಕ ಆಗುತ್ತೆ. ಈಗಾಗಲೇ 1.5 ಕೋಟಿ ಜನ ಬೆಂಗಳೂರಲ್ಲಿ ಇದ್ದಾರೆ. ಅವರ ಕುಡಿಯುವ ನೀರಿನ ಒಂದು ಬಯಕೆಯನ್ನು ಅಥವಾ ದಾಹವನ್ನು ತೀರಿಸುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಹೊಣೆಗಾರಿಕೆ ಅಂತೂ ಖಂಡಿತ ಹೌದು. ಆ ಒಂದು ದೂರಾಲೋಚನೆಯನ್ನು ಇಟ್ಕೊಂಡೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಮೇಕೆದಾಟು ಯೋಜನೆ ಅವರು ಪ್ರಪೋಸ್ ಮಾಡಿದ್ದು ಮತ್ತು ಅದಕ್ಕೆ ಮೂಲ ಒಂದು DPR ಅನ್ನು ಸಲ್ಲಿಸಿತ್ತು. ಅದಾಗಿ 8 ವರ್ಷ ಆದ ನಂತರ ಅಂದ್ರೆ 2025 ಮತ್ತು 2026ರಲ್ಲಿ ಮತ್ತೊಂದು ಆ ಪರಿಷ್ಕೃತ DPR ಈಗ ತಿರಸ್ಕೃತಗೊಂಡಿದೆ. ತಿರಸ್ಕೃತ ಅಂತ ಹೇಳಕ್ಕಾಗಲ್ಲ, ವಾಪಸ್ ಕಳಿಸಿದ್ದಾರೆ. ಅದನ್ನ ವಾಪಸ್ ಕಳಿಸಿ ಹೇಳಿದ್ದಾರೆ, ನೀವು ಈ ಒಂದು ಪರಿಷ್ಕೃತ ಏನು ಕಳಿಸಿದಾರಲ್ಲ DPR, ಈ DPR ಸರಿ ಇಲ್ಲ, ಇದನ್ನ ಇನ್ನಷ್ಟು ಬದಲಿಸಿಕೊಡಿ ಅಂತ. ಆ ಸಂದರ್ಭದಲ್ಲಿ ಕೇಂದ್ರ ಜಲ ಆಯೋಗ ಅಂತೀವಿ, ಆ ಒಂದು ಜಲ ಆಯೋಗ ಏನ್ ಹೇಳಿದೆ ಅಂದ್ರೆ, ನೀವು ಆ ಪರಿಷ್ಕೃತ DPR ನೀವೇನು ಹೊಸದಾಗಿ ಸಲ್ಲಿಸಿದ್ರಲ್ಲ, ಮೂಲ DPR ಅನ್ನ ಹೊರತುಪಡಿಸಿದ ನಂತರ ಅದನ್ನು ಇನ್ನಷ್ಟು ಇಂಪ್ರೂವ್ ಮಾಡಿ ಕಳಿಸಿದ್ರಲ್ಲ, ಅದರಲ್ಲಿ ನೀವು ಕೊಟ್ಟಿರುವ ಅಂಕಿಅಂಶಗಳು ತಪ್ಪಿದೆ ಅಂತ. ಮೊದಲಾಗಿ ಅವರು ಹೇಳುವಂಥದ್ದು, ಬೆಂಗಳೂರಿಗೆ ನಿಮ್ಗೆ ನ್ಯಾಯಾಧೀಕರಣದ ಪ್ರಕರಣ ಬೆಂಗಳೂರಿಗೆ ಬೇಕಾಗಿರೋದು 4.75 TMC ನೀರು ಕುಡಿಯೋದಿಕ್ಕೆ. ನೀವು ಪ್ರಸ್ತಾಪ ಮಾಡಿರೋದು ಹೊಸ ಮೇಕೆದಾಟು ಡ್ಯಾಮ್ ಕಟ್ಟಿ ಅದರಲ್ಲಿ 60ರಿಂದ 75 TMC ನೀರು ಸಂಗ್ರಹ ಮಾಡಿ ಅದರಿಂದ 6.95 TMC ನೀವು ಬೆಂಗಳೂರಿಗೆ ಪಡಿತೀರಿ ಅಂತ ನೀವು ಹೇಳಿದಿರಿ. ಈ ಮಾಹಿತಿ ತಪ್ಪಾಗುತ್ತೆ. ಯಾಕಂದ್ರೆ ನ್ಯಾಯಾಧೀಕರಣ ಹೇಳಿರುವಂಥದ್ದು 4.75, ನೀವು ತಗೊಳ್ತಿರೋದು ಇನ್ನೂ 2 TMCಗಿಂತಲೂ ಅಧಿಕ ನೀರನ್ನು ನೀವು ಇಲ್ಲಿ ಬೇಡಿಕೆ ಇಟ್ಟಿದ್ದೀರಿ, ಇದು ಕೊಡೋಕ್ಕಾಗಲ್ಲ. ಹೀಗಾಗಿ ಇದನ್ನ ಪರಿಷ್ಕರಣೆ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರನ ಅದು ರಿಪ್ಲೈ ಕೊಟ್ಟಿರೋದು ಪಾರ್ಲಿಮೆಂಟ್ ನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಆ DPR ಅನ್ನು ಸಬ್ಮಿಟ್ ಮಾಡಬೇಕಲ್ಲ, ಆ DPR ಅನ್ನ ಅವರು ಪರಿಷ್ಕೃತ DPR ಅನ್ನ ಅದನ್ನ ಅವರು ಸಬ್ಮಿಟ್ ಮಾಡಲಿ, ವಿ ವಿಲ್ ಕೋಆಪರೇಟರ್. ಮತ್ತು ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನು ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡ್ರಿ. ಯಾಕಂದ್ರೆ ನೀವು
ನಾವೇನು ಇದನ್ನ ಯಾಕಂದ್ರೆ ಯಾವುದೇ ಪಾರ್ಟಿ ವರ್ಸಸ್ ಅಲ್ಲ ಇದು. ಆದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ರಾಜ್ಯ ಸರ್ಕಾರದಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ, ನೀವು ಅವ್ರ ಜೊತೆಗೂ ಮಾತಾಡ್ರಿ ಅಂತ ಹೇಳಿದೀವಿ ನಾವು. ಸಜೆಸ್ಟೆಡ್ ಅವ್ರಿಲ್ಲ, ಅವ್ರು ಬರ್ತಾ ಇದಾರೆ ಅಂತ ಅವರೇ ಹೇಳಿದ್ರು. ನೀವು ಮಾತುಕತೆ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ರಿ, ಇಲ್ಲ ನೀವು ಪರಿಷ್ಕೃತ DPR ಕಳಿಸ್ರಿ, ನಾವು ಎಲ್ಲಾ ರೀತಿಯಿಂದ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದೆ. ಇನ್ನು ಹಲವಾರು ಸಂಗತಿಗಳನ್ನು ಅಲ್ಲಿ ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ 1990ರ ಮಳೆಯ ಅಂಕಿಅಂಶವನ್ನು ಇಟ್ಕೊಂಡು ನೀರು ಇಷ್ಟು ಬರುತ್ತೆ ಮತ್ತೆ ಇಷ್ಟು ಸಂಗ್ರಹ ಆಗುತ್ತೆ KRS ಅಲ್ಲಿ, ಆಮೇಲೆ ಹೆಚ್ಚುವರಿಯಾಗಿ ಹರಿದು ಹೋಗುವ ನೀರನ್ನ ನಾವು 60ರಿಂದ 70 TMC ಸಂಗ್ರಹ ಮಾಡ್ತೀವಿ ಅಂತ ನೀವು ಹೇಳಿದಿರಿ. 1990ರಲ್ಲಿ ಮಳೆಯ ಪ್ರಮಾಣನೇ ಬೇರೆ ಇತ್ತು, 2026ರಲ್ಲಿ ಮಳೆಯ ಪ್ರಮಾಣ ಬೇರೆ ಇದೆ ಅನ್ನುವಂತ ಒಂದು ವಾದ. ಅಂದ್ರೆ ಆಗ ಮಳೆ ಜಾಸ್ತಿ ಇತ್ತು, ಈಗ ಹವಾಮಾನ ವೈಪರೀತ್ಯ ಮತ್ತು ಇನ್ನಿತರ ಕಾರಣಗಳಿಗೋಸ್ಕರ ಮಳೆ ಕಮ್ಮಿ ಆಗಿದೆ. ನೀವು ಆ ಅಂಕಿಅಂಶಗಳನ್ನ ಇಟ್ಕೊಂಡು ನೀವು ಈಗ ನೀರಿನ ಸಂಗ್ರಹದ ಲೆಕ್ಕಾಚಾರ ಹಾಕಿದ್ರೆ ತಪ್ಪಾಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ಹೇಳಿದೆ. ಜೊತೆಗೆ ನಾನು ಈಗಾಗಲೇ ಹೇಳಿದಂಗೆ 2040ರ ಅಂದಾಜಿಗೆ 30 TMC ನೀರು ಬೇಕಾಗಿದೆ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದೀರಿ. ಅದು ಕೂಡ ಲೆಕ್ಕಾಚಾರ ತಪ್ಪಿದೆ ಅಂತ ನೀವು 1990ರ ಲೆಕ್ಕಾಚಾರದ ಪ್ರಕಾರ ಕೊಟ್ಟರೆ ಆ ಲೆಕ್ಕವು ತಪ್ಪಾಗುತ್ತೆ. ಸೊ 2007ರ ಏನು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇದೆಯಲ್ಲ, ನ್ಯಾಯಾಧಿಕರಣ ಇದೆಯಲ್ಲ, ಅದು ಕೊಟ್ಟಿರುವ ಆದೇಶವು 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶಕ್ಕೂ ನೀವು ಕೊಟ್ಟಿರುವ DPRಗೂ ಪೂರಕವಾಗಿಲ್ಲ, ಕೆಲವು ಅಂಕಿಅಂಶಗಳು ತಾಳಮೇಳಗಳಾಗ್ತಿಲ್ಲ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಮುಂದಿಟ್ಟು ಇದನ್ನು ಮರುರಚಿಸಿ ಕೊಡಿ ಅಂತೇಳಿ ಕೊಟ್ಟಿದೆ. ಹೀಗಾಗಿ ಕರ್ನಾಟಕ ಸಹಜವಾಗಿ ಬೇಸರ ಆಗಿದೆ. ಇದು ಮಹತ್ವಾಕಾಂಕ್ಷೆಯ ಯೋಜನೆ. ಬೆಂಗಳೂರು ವಿಚಾರಕ್ಕೆ ಬಂದಾಗ ಅದು ಪಕ್ಕಾ ಮಹತ್ವಾಕಾಂಕ್ಷಿ ಯೋಜನೆ. ಬೆಂಗಳೂರಿಗೆ ಅದರ ಬಗ್ಗೆ ಯಾವುದೇ ಒಂದು ಅನುಮಾನ ಇಲ್ಲ, ಬೆಂಗಳೂರಿಗೆ ನೀರು ಬೇಕು, ಭವಿಷ್ಯದಲ್ಲಿ ನೀರು ಬೇಕು. ನನಗೆ 2040 ಅಂತಲೇ ಲೆಕ್ಕ ಹಾಕಿದ್ರು ನಾವು ಅಷ್ಟು ಪ್ರಮಾಣದ ನೀರು ಬೇಕೇ ಬೇಕು. ಹಾಗಾಗಿ ಹಿನ್ನಡೆ ಆಗಿದೆ. ಇನ್ನೊಂದು ಕಡೆ ಈಗ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಸೆಷನ್ಗಳು ನಡೀತಿದೆ. ಅಲ್ಲಿ ತಮಿಳುನಾಡಿನ ಜನಪ್ರತಿನಿಧಿಗಳು ಮೂರು ಹಂತದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳೆದ 2-3 ದಿನಗಳಿಂದ ಕೇಂದ್ರ ಸರ್ಕಾರ ಕೊಡ್ತಿದೆ. ಮೊದಲ ಪ್ರಶ್ನೆಯನ್ನ ಅಲ್ಲಿ ಅನುಭವಮಣಿ ರಾಮದಾಸ್ ಅವರು ಕೇಳಿದ್ರು, ಅಲ್ಲಿನ ರಾಜಕಾರಣಿ MP. ಅವರು ಕೇಳಿರೋ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಅಲ್ಲಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತಾದ್ರೆ ನೀವೇನಾದ್ರೂ ಅವರು ಅಂದ್ರೆ ಕರ್ನಾಟಕ ಏನಾದ್ರೂ ನೆರೆಯ ತಮಿಳುನಾಡು ಮತ್ತು ಕಾವೇರಿಯಿಂದ ನೀರು ಹಂಚಿಕೊಳ್ತಿರೋ ಕೇರಳ ಮತ್ತು ಪುದುಚೇರಿಯ ಪರ್ಮಿಷನ್ ಕೇಳಬೇಕು ಅಂತ. ಅದಕ್ಕೆ ಕೇಂದ್ರ ಜಲಶಕ್ತಿ ಸಚಿವರಾಗಿರುವಂತಹ ರಾಜಭೂಷಣ್ ಚೌಧರಿ ಅವರು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ರು ಲಿಖಿತ. ಅವ್ರು ಹೇಳಿದ್ದೇನೆಂದ್ರೆ ಪರ್ಮಿಷನ್ ಅಗತ್ಯ ಅಲ್ಲ, ಯಾಕಂದ್ರೆ ಅವರಿಗೆ ಅವರ ಪಾಲಿನ ನೀರು ಏನಿದೆಯೋ ಅದನ್ನ ಸಂಗ್ರಹಿಸಿಕೊಳ್ಳೋದಕ್ಕೆ, ಕಟ್ಟೋದಕ್ಕೆ, ಬಳಕೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅಂತ ಮೊದಲ ಆನ್ಸರ್ ಕೊಟ್ಟಿತ್ತು. ಆ ಆನ್ಸರ್ ಕರ್ನಾಟಕದ ಪಾಲಿಗೆ ಸಮಾಧಾನಕರವಾಗಿತ್ತು. ಆದ್ರೆ ನಿನ್ನೆ 2 ಆನ್ಸರ್ ಬಂದಿತ್ತು. ಈ ಆನ್ಸರ್ ಸ್ವಲ್ಪ ಆಘಾತಕಾರಿ. ಒಂದು, ಅದು ಇದೇ ಜಲಶಕ್ತಿ ಇದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ಇನ್ನತ್ತು ಅಂದ್ರೆ, ಅವರು ತಮಿಳುನಾಡಿನ ಅಲ್ಲಿನ ಯಾರು ರಾಜಕಾರಣಿಗಳೇನಂದ್ರೆ ಕೆಲವು ಕನ್ಸರ್ನ್ ಅಂದ್ರೆ ಕಾಳಜಿ ವ್ಯಕ್ತಪಡಿಸಿದ್ರು. ಏನಾದ್ರೂ ಅವರು ಮೇಕೆದಾಟು ಕಟ್ಟಿ ಇನ್ನಷ್ಟು ನೀರು ತಡೆ ಹಿಡಿದ್ರೆ ನಮ್ಮ ಜಲ ಸಂಪತ್ತು ಹಾಳಾಗುತ್ತೆ, ನಮಗೆ ಸಿಗುವ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ನಮ್ಮ ರೈತರು ಸಫರ್ ಆಗ್ತಾರೆ, ಅವರು ಆ ಒಂದು ಸಂಕಷ್ಟಗೊಳಗಾಗ್ತಾರೆ ಅನ್ನೋ ಮಾಹಿತಿ ಕೊಟ್ಟಿತ್ತು. ಅದಕ್ಕೆ ಉತ್ತರ ಏನು ಬಂತು ಅಂದ್ರೆ, ಇಲ್ಲ, ನಿಮ್ಮನ್ನು ಕೂಡ ಈ ಮೇಕೆದಾಟು ಯೋಜನೆಯನ್ನ ಅಪ್ರೂವ್ ಮಾಡುವಾಗ ಪರಿಗಣಿಸ್ತೀವಿ, ಅಲ್ಲಿನ ರೈತರ ಹವಾಲನ್ನು ಕೂಡ ನಾವು ಕೈಗೆತ್ಕೊಳ್ತೀವಿ, ಜೊತೆಗೆ ಜಲ ಸಂಪತ್ತು ಇನ್ನಿತ್ಯಾದಿ ಏನು ಪರಿಸರ ಸಂಪತ್ತನ್ನ ಉಳಿಸುವ ನಿಟ್ಟಿನಲ್ಲಿ ಕೂಡ ಕೆಳಗಿನ ರಾಜ್ಯವಾಗಿರೋ ತಮಿಳುನಾಡನ್ನು ಪರಿಗಣಿಸ್ತೀವಿ ಅಂತ ಹೇಳಿದೆ. ಹಾಗಾಗಿ ಮೊದಲ ಹಂತದಲ್ಲಿ ಏನು ಪರ್ಮಿಷನ್ ಬೇಡ ಅಂತೋ, 2ನೇ ಹಂತದಲ್ಲಿ ನಿಮ್ಮನ್ನು ಪರಿಗಣಿಸ್ತೀವಿ ಅಂದ್ರೆ ಅವರಿಗೆ ಒಂದು ಸಹಮತದ ಒಂದು ಉತ್ತರ ಅಂದ್ರೆ ಒಂದು ಸಹಮತದ ಆನ್ಸರ್ ಸಿಕ್ಕರೆ ಅಷ್ಟೇ ಅದನ್ನ ಒಪ್ಪಿಗೆ ಕೊಡ್ತೀವಿ ಅನ್ನುವಂತೆ ಆ ಒಂದು ಉತ್ತರವನ್ನು ಕೊಟ್ಟಿದೆ. ಇದು ಕರ್ನಾಟಕಕ್ಕೆ ಹಿನ್ನಡೆ. ಇನ್ನೊಂದು ಬೆಳವಣಿಗೆ ಕೂಡ ನಿನ್ನೆ ನಡೆದಿದೆ. ಇದು ಅರಣ್ಯ ಸಚಿವಾಲಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ ಆಗಿತ್ತು. ಕೇಂದ್ರ ಅರಣ್ಯ ಸಚಿವಾಲಯ ಏನು ಹೇಳ್ತು ಅಂದ್ರೆ, ನಾವು ಸದ್ಯಕ್ಕೆ ಮೇಕೆದಾಟು ಯೋಜನೆಗೆ ನಾವು ಪರ್ಮಿಷನ್ ಕೊಡಲ್ಲ, ಅಂದ್ರೆ ಅರಣ್ಯ ಇಲಾಖೆಯಿಂದ ಯಾವುದೇ ಕ್ಲಿಯರೆನ್ಸ್ ಕೊಡಲ್ಲ ಅಂತ ಹೇಳಿದೆ. ಹಾಗಾಗಿ ಅದು ಕೂಡ ಒಂದು ಹಿನ್ನಡೆ. ಯಾಕಂದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಳ್ಳದೆ ಮೇಕೆದಾಟು ಯೋಜನೆಯನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅರಣ್ಯ ಪ್ರದೇಶದ ಮುಳುಗಡೆ ಆಗ್ಬೋದು, ಈ ಡ್ಯಾಮ್ ಕಟ್ಟದಾಗ ಆ ಒಂದು ಪ್ರದೇಶ ಬಳಕೆ ಆಗ್ಬೋದು, ಡ್ಯಾಮ್ ಕಟ್ಟೋಕ್ಕೂ ಬಳಕೆ ಆಗ್ಬೋದು, ಡ್ಯಾಮಿನಿಂದ ನೀರು ಸಂಗ್ರಹ ಆದಾಗ ಹಿನ್ನೀರು ಅಂತ ಏನು ಬರುತ್ತಲ್ಲ, ಅರಣ್ಯ ಪ್ರದೇಶ ಮುಳುಗಡೆ ಆಗ್ಬೋದು. ಖಂಡಿತವಾಗಿಯೂ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಈ ಅನುಮತಿ ಕೂಡ ಸಿಗದಿರುವುದು ಒಂದು ಹಿನ್ನಡೆ. ಹಾಗಂತೇಳಿ ಇದು ಸಂಪೂರ್ಣವಾಗಿ ಹಿನ್ನಡೆಯೋ ಹೌದಾ ಅಲ್ವಾ ಅನ್ನುವಂಥದ್ದು ಇಲ್ಲಿನ ಮೂಲ ಪ್ರಶ್ನೆ. ಜೊತೆಗೆ ನಾವಿಲ್ಲಿ ಅಂದ್ರೆ ಕನ್ನಡಿಗರಾಗಿ, ಕರ್ನಾಟಕದವರಾಗಿ ನಮಗೆ ತಕ್ಷಣಕ್ಕೆ ಅನಿಸುವಂಥದ್ದು, ನಮಗೆ ಅನ್ಯಾಯ ಆಗ್ತಿದ್ಯಾ, ಈ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದ್ಯಾ, ಕರ್ನಾಟಕದ ರಾಜಕಾರಣಿಗಳು ಸೋತಿದಾರ, ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆಯಾ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆ ತರ ಯೋಜನೆ ಇದೆಯಾ, ಆ ತರದೊಂದು ನಿಯಮವನ್ನು ಪಾಲಿಸೋದು ಸರ್ವೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲವೂ ನಾನು ಉತ್ತರ ಕೊಡ್ತೀನಿ ವೀಕ್ಷಕರೇ. ಆ ಒಂದು ಮೊದಲ ಪ್ರಶ್ನೆಯನ್ನ ನಾನೀಗ ಎತ್ತಿದ್ನಲ್ಲ, ತಾರತಮ್ಯ
ತಾರತಮ್ಯ ಆಗ್ತಿದೆಯಾ ಅನ್ನುವ ಅಥವಾ ನಮಗೆ ಅನ್ಯಾಯ ಆಗ್ತಿದೆಯಾ ಅನ್ನುವ ವಿಚಾರಕ್ಕೆ ಬಂದಾಗ ಮೇಲ್ನೋಟಕ್ಕೆ ನಮಗೆ ಅನಿಸೋದಂತ ಖಂಡಿತ ಹೌದು, ಇದು ಅನ್ಯಾಯ ಆಗ್ತಿದೆ ನಮಗೆ. ನಮ್ಮ ರಾಜ್ಯದಲ್ಲಿ ಹುಟ್ಟುವ ನದಿಯಿಂದ ನಮಗೆ ಉತ್ತಮವಾಗಿ ನೀರು ಬಳಕೆಗೆ ಸಿಗ್ತಾ ಇಲ್ಲ ಅಂದ್ರೆ ನಮಗೆ ಅನ್ಯಾಯ ಅಂತಲೇ ಖಂಡಿತ ಅನಿಸುತ್ತೆ. ಆದ್ರೆ ಒಂದು ಮಾತಂತೂ ಸತ್ಯ, ನಾವು ಪ್ರಜಾಪ್ರಭುತ್ವದ ದೇಶದಲ್ಲಿದ್ದೀವಿ, ಒಕ್ಕೂಟ ವ್ಯವಸ್ಥೆ ಒಳಗಿದ್ದೀವಿ, ನಾವು ಅದನ್ನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ, ಯಾವುದೇ ಪ್ರಾಕೃತಿಕ ಸಂಪತ್ತಿರಲಿ, ಅದು ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜ್ಯ ಮೂಲೆಯಲ್ಲಿರಲಿ, ಅದರ ಸಂಪೂರ್ಣ ಹಕ್ಕು ಅವರಿಗೆ ಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನದಿ ಆಗಲಿ, ಕಾಡಾಗ್ಲಿ, ಇನ್ಯಾವುದೇ ಆಗಲಿ ಆ ರಾಜ್ಯಕ್ಕೆ ಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಷ್ಟ್ರೀಯ ಸಂಪತ್ತಾಗಿ ಪರಿಗಣಿಸ್ತಾರೆ ಅದನ್ನ. ಹಾಗಾಗಿ ಅದನ್ನು ಹಂಚುವ ವಿಚಾರಕ್ಕೆ ಬಂದಾಗ ಕೇಂದ್ರ ಸರ್ಕಾರವೇ ಪ್ರಮುಖ ಆಗುತ್ತೆ. ಅದನ್ನು ಕೇಂದ್ರ ಸರ್ಕಾರವು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡೂ ರಾಜ್ಯವನ್ನ ಸಮನಾಗಿ ಸಮತಕ್ಕಡಿಯಲ್ಲಿ ತೂಗಿ ನಿಮಗಿಷ್ಟು ಅಂತ ಪಾಲು ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನದಿ ಹುಟ್ಟಿದ್ರೂ ಕೂಡ ನಾವು ಅದನ್ನ ನೀರು ಹಂಚಿಕೆ ವಿಚಾರಕ್ಕೆ ಬಂದಾಗ ತಮಿಳುನಾಡನ್ನು ಕೂಡ, ಅಲ್ಲಿನ ಜನರನ್ನು ಕೂಡ, ಅಲ್ಲಿನ ಕೃಷಿಕರನ್ನು ಕೂಡ, ಅಲ್ಲಿನ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋದು ಅತ್ಯಗತ್ಯ. ಹಾಗಾಗಿ ನಮಗೆ ತಕ್ಷಣಕ್ಕೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಅನಿಸಿದ್ರು ಆ ಒಂದು ವಿಚಾರಕ್ಕೆ ಬಂದ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಅದೊಂದು ಒಂದು ತಕ್ಕಡಿಯಲ್ಲಿ ತೂಗುವಂಥದ್ದು ಅಗತ್ಯ. ಎರಡನೇ ನಮಗೆ ಡೌಟ್ ಏನಂದ್ರೆ, ನಾವು ಯಾಕೆ ಹಿನ್ನಡೆ ಒಳಗಾಗ್ತೀವಿ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ನಾವು ಒಟ್ಟು ಮಾಡಬಹುದು. ಒಂದು, 2018ರಲ್ಲಿ ಯೋಜನೆ ಆಯ್ತು, 2019ರಲ್ಲಿ DPR ಸಲ್ಲಿಸ್ತೀವಿ. ಅಂದ್ರೆ ಮೂಲ DPR ಅಂತ ಹೇಳಿದ್ರು 2019, ಈಗ 2026. ಎಷ್ಟು ವರ್ಷ ಆಯ್ತು ಯೋಜನೆ ಹಾಕೊಂಡ? 8 ವರ್ಷ ದಾಟಿತು. 8 ವರ್ಷ ದಾಟಿದ ಮೇಲೆ ಎರಡನೇ ಈಗೇನು DPR ಕೊಡ್ತಾ ಅದು ಕೂಡ ರಿಜೆಕ್ಟ್ ಆಯ್ತು. ಸಹಜವಾಗಿ ಕನ್ನಡಿಗರಿಗೆ ಅನುಮಾನ ಬರುತ್ತೆ, ಯಾಕೆ ನಾವು ಹಿನ್ನಡೆಗೆ ಒಳಗಾಗ್ತಿದ್ದೀವಿ ಅಂತ. ನಾನು ಮೊದಲೇ ಹೇಳಿದಂಗೆ ಬೆಂಗಳೂರಿಗೆ ನೀರು ಬೇಕು. ಬೆಂಗಳೂರು ಬೆಳಿಬೇಕಾದ್ರೆ ಅಷ್ಟು ಪ್ರಮಾಣದ ನೀರು ಕಾವೇರಿಯಿಂದ ಸಂಗ್ರಹ ಮಾಡೋಕೆ ಬೇರೆ ಸೋರ್ಸ್ ಇಲ್ಲ. ಬೆಂಗಳೂರಿನ ಕೆರೆಗಳನ್ನೆಲ್ಲ ಮುಚ್ಚಿ ಬಿಸಾಕಿದ್ದೀವಿ. ಬೆಂಗಳೂರಿನಲ್ಲಿದ್ದ ಜಲಮೂಲಗಳನ್ನೆಲ್ಲ ಮುಚ್ಚಿ ಕೊಳಚೆ ನೀರು ಹರಿಸಿ ಹಾಳು ಮಾಡಾಕಿದ್ದೀವಿ. ನಮಗೆಲ್ಲೋ ಆಯ್ಕೆಗಳಿಲ್ಲ, ಕಾವೇರಿಯಿಂದ ಬರುವ ನೀರನ್ನು ನಾವು ಪಡಿಬೇಕು. ಹಾಗಾಗಿ 8 ವರ್ಷ ಆದ್ರೂ ಒಂದು ಕುಡಿಯುವ ನೀರಿನ ಯೋಜನೆಯನ್ನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ. ಆ ವಿಚಾರದಲ್ಲಿ ಹಕ್ಕು ಸ್ಥಾಪಿಸಲಿಕ್ಕೆ ಆಗಲಿಲ್ಲ. ಹಕ್ಕು ಸ್ಥಾಪಿಸಂದ್ರೆ ಸುಮ್ಮನೆ ಹಕ್ಕು ಸ್ಥಾಪಿಸೋದಲ್ಲ, ಅದಕ್ಕೆ ಕಾನೂನು ಪ್ರಕಾರ ಮುಂದಡಿಡಬೇಕಾಗುತ್ತೆ. ಅಂದ್ರೆ ಪ್ರತಿ ಹಂತದಲ್ಲೂ ದಾಖಲೆ ಕೊಡಬೇಕು. ನನಗೆ ಏನೇನೋ 2-3 ಸಚಿವಾಲಯ, ಆಯೋಗ, ಅರಣ್ಯ ಇಲಾಖೆ ಬೇರೆ ಬೇರೆ ಹೇಳಿದ್ನಲ್ಲ, ಅಲ್ಲಿಂದ ಕ್ಲಿಯರೆನ್ಸ್ ತಗೋಬೇಕು. ಆ ಕ್ಲಿಯರೆನ್ಸ್ ತಗೊಳ್ಳೋ ಕೆಲಸ ಯಾಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆನೇ ಬರುತ್ತೆ. ಹಾಗಾಗಿ ಸಹಜವಾಗಿ ಜನರಿಗೆ ಈ ವಿಚಾರದಲ್ಲಿ ಅನುಮಾನ ಬಂದಿದೆ, ಅದನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವನ್ನು ಮುಂದೆ ಇಟ್ಕೊಂಡ್ರೆ ಕನ್ನಡಿಗರಿಗೆ ಖಂಡಿತವಾಗಿ ಅನಿಸುತ್ತೆ, ನಮಗಿಲ್ಲಿ ಏನೋ ಅನ್ಯಾಯ ಆಗ್ತಿದೆ, ನಾವೇನೋ ತಪ್ಪು ಮಾಡ್ತಿದೀವಿ, ನಮ್ಮ ರಾಜಕಾರಣಿಗಳು ತಪ್ಪು ಮಾಡ್ತಾ ಇದ್ದಾರೆ, ಹಾಗಾಗಿ ನಮಗೆ ಅದು ಹಿನ್ನಡೆ ಆಗ್ತಿದೆ ಅನ್ನುವಂಥ ಒಂದು ಭಾವನೆ ಸಹಜವಾಗಿ ಮೂಡಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ DK ಶಿವಕುಮಾರ್ ಅವರು 2018ರಿಂದ ಆಗ ಅವರು ಪ್ರತಿಪಕ್ಷದಲ್ಲಿದ್ದವರು. ಆಗನೂ ಅವರು ಬಹಳ ಹೋರಾಟ ಮಾಡಿದ್ರು, ಗೊತ್ತಿಲ್ಲ ಅದರ ರಾಜಕೀಯ ಲಾಭಕ್ಕೋಸ್ಕರ ಹೋರಾಟ ಮಾಡಿದ್ರು ಅಥವಾ ಬೇರೆ ಏನು ಉದ್ದೇಶ ಇತ್ತು ಗೊತ್ತಿಲ್ಲ. ಬಟ್ ಈಗ CM ಸ್ಥಾನದಲ್ಲಿದ್ದಾರೆ, ಮಾಡೇ ಮಾಡ್ತೀನಿ ಅಂತ ಪದೇ ಪುನರುಚ್ಚರಿಸ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ಖಂಡಿತ ಸಂತೋಷ ಆಗುತ್ತೆ ಅವರ ಬಗ್ಗೆ, ಮತ್ತು ಅವರ ಆ ಒಂದು ಪ್ರಯತ್ನದ ಬಗ್ಗೆ ಸಂತೋಷ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆ ಗೌರವ ಸಿಗುತ್ತೆ. ಇನ್ನು ಮೂರನೇ ಅಂಶವನ್ನ ನಾನು ಹೇಳಿದ್ನಲ್ಲ ಗಮನಿಸಬೇಕಾಗಿರೋದು, ನಮಗೆ ತೊಂದರೆ ಆಯಿತಾ ಅಂತಲ್ಲ. ನಾನೀಗ ಮೊದಲೇ ಹೇಳಿದ್ದೆ, ಎಲ್ಲೂ ತೊಂದರೆ ಆಗಿಲ್ಲ, ಅಂದ್ರೆ ತಿರಸ್ಕೃತ ಆಗಿಲ್ಲ ನಮ್ಮ DPR. ಅದು ಮೊದಲ ಒಂದು ಪಾಯಿಂಟ್ ಅನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬೇರೆ ಬೇರೆ ಹಂತಗಳನ್ನು ಹೇಳಿದ್ನಲ್ಲ, ಅಲ್ಲಿ ಎಲ್ಲೂ ತಿರಸ್ಕೃತ ಆಗಿಲ್ಲ. ಮರು ರಚಿಸಿ ಕೊಡಿ ಅಂತ ಕೇಳಿದೆ. ಮರು ರಚಿಸಿ ಕೊಡಿ ಅಂದ್ರೆ ನಿಯಮಬದ್ಧವಾಗಿ ಮರುರಚಿಸಿ ಕೊಡಿ ಅಂತ ಹೇಳಿದೆ. ಅಂದ್ರೆ ಈಗ ಹಳೆಯ ನ್ಯಾಯಾಧಿಕರಣ ಆಗಲಿ, ಅಂಕಿಅಂಶಗಳು ಏನಿದ್ರು ಅಂಕಿಅಂಶಗಳ ಪ್ರಕಾರ ನಡೀತೆ. ಎಷ್ಟು ನೀರು ಸಂಗ್ರಹ ಆಗುತ್ತೆ, ಎಷ್ಟು ನೀರು ಹೋಗುತ್ತೆ, ಎಷ್ಟು ನೀರು ಅಲ್ಲಿರುತ್ತೆ, ಮತ್ತೆ ಬಳಕೆ ಕೂಡ ಇಲ್ಲಿ ಇಂಪಾರ್ಟೆಂಟ್. ತಮಿಳುನಾಡಲ್ಲಿ ಕೃಷಿ ಕಾರ್ಯಕ್ಕೋಸ್ಕರ ನೀರನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ ಅವರು. ಕರ್ನಾಟಕದಲ್ಲೂ ಬಳಸ್ಕೊಳ್ತಾರೆ. KRS ಇಂದ ನೀರಾವರಿ ಕಾಲುವೆಗೂ ಹೋಗುತ್ತೆ, ಕುಡಿಯುವ ನೀರಿಗೂ ಹೋಗುತ್ತೆ, ಗ್ರಾಮೀಣ ಪ್ರದೇಶದ ಕೆಲವು ಕುಡಿಯುವ ನೀರಿನ ಯೋಜನೆಗೂ ಅದು ಹೆಲ್ಪ್ ಮಾಡೋದಂತೂ ಸತ್ಯ. ಆದ್ರೆ ಒಟ್ಟಾರೆಯಾಗಿ ಬಳಕೆ ವಿಚಾರಕ್ಕೆ ಬಂದ ಅವರು ಮುಂದಿದ್ದಾರೆ. ಅಂದ್ರೆ ಅದೊಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಲ್ಲ, ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆ ತೆಗಿತಾರೆ, ಚೆನ್ನಾಗಿ ಉಪಯೋಗಿಸ್ತಾರೆ. ಕರ್ನಾಟಕದಲ್ಲೂ ಉಪಯೋಗ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಬಳಕೆಯ ವಿಚಾರವನ್ನು ನೋಡಿಕೊಂಡು ಕೂಡ ಹಂಚಿಕೆ ಮಾಡುತ್ತೆ. ಹೀಗಾಗಿ ನಾವು ತಿರಸ್ಕಾರ ಆಗಿದೆ ಅಂತ ಅನ್ಕೊಳ್ಳುವಾಗಿಲ್ಲ, ಪರಿಷ್ಕೃತ ಇದನ್ನ ಕೊಡಬೇಕು. ಅದು ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಬೇಗ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಇತ್ತೀಚೆಗೆ ಜಲಸಂಪನ್ಮೂಲ ಸಚಿವರು ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಿದ್ದಾಗ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರವನ್ನು ನಾವು ಮತ್ತೊಂದು ಹೊಸದಾಗಿ ಕೊಡ್ತೀವಿ, ಪೂರಕವಾಗಿರುವಂತ ಸ್ಪಷ್ಟವಾಗಿರುವಂತ ಕೊಡ್ತೀವಿ ಅಂತ ಹೇಳಿದ್ರು. ಆ ಭರವಸೆ ಮೇಲೆ ನಾವಿಲ್ಲಿ ಸೋತಿಲ್ಲ ಅಂತಾನೆ ಅನ್ಕೋಬಹುದು. DPR ಸಣ್ಣ ಪುಟ್ಟ ಮಾಡಿಫಿಕೇಶನ್ಸ್ ಮಾಡಿ ವಾಪಸ್ಸು ಕಳಿಸ್ತೀವಿ. ಅದಾದಮೇಲೆ ಅನುಮತಿ ಕೊಡ್ತಾರೆ, ಆಮೇಲೆ ಡ್ಯಾಮ್ ಕಟ್ಬೋದು. ಅದ್ರ ಜೊತೆಯಲ್ಲೇ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ಆಲ್ಟರ್ನೇಟ್ ನಾವು ಕೊಡಬೇಕು, ಅದು ಕೊಡ್ತೀವಿ. ಎಲ್ಲ ಕ್ಲಾರಿಟಿ ಸಿಕ್ಕಿರೋದ್ರಿಂದ ಆಗುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಉಳಿದಂತೆ ಈಗ ಅರಣ್ಯ ಸಚಿವಾಲಯ ತಿರಸ್ಕಾರ ಮಾಡಿತ್ತು ಅರಣ್ಯ ಭೂಮಿಯನ್ನು ಕೊಡುವ ವಿಚಾರಕ್ಕೆ ಅಂತೇಳಿ ಒಂದು ನಾನು ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕೂ ಒಂದು ಉತ್ತರ ಇದೆ. ಅರಣ್ಯ ಇಲಾಖೆ ಸಂಪೂರ್ಣವಾಗಿ ನಿರಾಕರಿಸಲಿಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆ ಏನು ಪ್ರಪೋಸ್ಡ್ ಏನು ಯೋಜನೆಯನ್ನ ಅಪ್ರೂವ್ ಮಾಡಬೇಕಿದ್ರೆ ಮೊದಲಾಗಿ ಜಲಶಕ್ತಿ ಏನು ಸಚಿವಾಲಯ ಇದೆಯಲ್ಲ, ಅಲ್ಲಿಂದ ಅನುಮತಿ ಪಡಿಬೇಕು.
ಅಲ್ಲಿಂದ ಅನುಮತಿ ಪಡೆದ ನಂತರ ಒಂದು ಅನುಮತಿ ಪಡೆಯದ ಯೋಜನೆಗೆ ಅರಣ್ಯ ಇಲಾಖೆ ಅನಗತ್ಯವಾಗಿ ಅನುಮತಿ ಕೊಡುವ ಪ್ರಶ್ನೆಯೇ ಬರೋದಿಲ್ಲ. ಹಾಗಾಗಿ ಫಸ್ಟ್ ಜಲಶಕ್ತಿ ಇಲಾಖೆಯಿಂದ ಸಚಿವಾಲಯದಿಂದ ಕರ್ನಾಟಕ ಸರ್ಕಾರ ನಮ್ಮ ಎಲ್ಲ ಅಲ್ಲಿನ ನಿಯಮಗಳನ್ನು ಪೂರೈಕೆ ಮಾಡಿಕೊಂಡು ಅದಕ್ಕೆ ಹೊಂದಿಕೆಯಾಗುವಂತೆ DPR ಸಲ್ಲಿಸಿ ಅಪ್ರೂವ್ ತಗೊಂಡ್ರೆ ನಂತರ ಅರಣ್ಯ ಇಲಾಖೆಗೆ ಹೋಗುತ್ತೆ ಭೂಮಿ ಬಳಕೆ ವಿಚಾರದಲ್ಲಿ. ಮತ್ತೆ ಆಗ ತಕರಾರು ಬರಬಹುದು ಅಥವಾ ಅಲ್ಲಿ ಏನಾದ್ರು ಪರಿಹಾರ ಸೂತ್ರಗಳು ಇರಬಹುದು. ಸೀದಾ ಅರಣ್ಯ ಇಲಾಖೆಗೆ ಹೋಗಿ ಅಲ್ಲಿಂದ ಪರ್ಮಿಷನ್ ತಗೊಳ್ಳೋದಲ್ಲ. ಮೊದಲು ನಾವು DPR ಅನ್ನು ಕ್ಲಿಯರ್ ಮಾಡ್ಕೋಬೇಕು, ಆಮೇಲೆ ಅರಣ್ಯ ಇಲಾಖೆ ಮತ್ತು ಇತರ ಇಲಾಖೆಗಳ ಪರ್ಮಿಷನ್ ತಗೊಳ್ಳೋದು. ಹಾಗಾಗಿ ಅರಣ್ಯ ಇಲಾಖೆ ನಮಗೆ ಅನುಮತಿ ನಿರಾಕರಿಸ್ತು ಅಂದ ತಕ್ಷಣ ಇನ್ನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತಲ್ಲ. ನಮ್ಮ DPR ಕ್ಲಿಯರ್ ಆಯ್ತು ಅಂದ್ರೆ ಅವ್ರು ಕೊಡ್ತಾರೆ. ಕೊಡೋದು ಯಾವಾಗ ಅಂದ್ರೆ ಅದಕ್ಕೊಂದು ಕೆಲವು ನಿಯಮಗಳಿದೆ. ಹೀಗಾಗಿ ಕರ್ನಾಟಕಕ್ಕೆ ಮೇಕೆದಾಟಲ್ಲಿ ಸಂಪೂರ್ಣ ಹಿನ್ನಡೆ ಆಗಿದೆ ಅನ್ನುವಂತಹ ಭಾವನೆ ಸುಳ್ಳು. ಆದ್ರೆ ತಡ ಆಗಿದೆ. ಬೆಂಗಳೂರಿನ ಕುಡಿಯುವ ನೀರಿನ ಯೋಜನೆಗೆ ಹಿನ್ನಡೆ ಆಗ್ತಿದೆ ಅನ್ನುವಂಥ ಅಂಶ ಮಾತ್ರ ಇಲ್ಲಿ ಸತ್ಯ. ಹೀಗಾಗಿ ಭಾವನಾತ್ಮಕವಾಗಿ ಕನ್ನಡಿಗರಿಗೆ ಕೇಂದ್ರ ಸರ್ಕಾರದಿಂದನೋ ತಮಿಳುನಾಡಿನಿಂದ ನಮಗೆ ತೊಂದರೆ ಆಗ್ತಿದೆ, ಅಡ್ಡಿ ಆಗ್ತಿದೆ ಅನ್ನುವಂಥ ವಿಚಾರ ಮುನ್ನೆಲೆ ಬರುತ್ತೆ ವೀಕ್ಷಕರೇ. ಇನ್ನು ನಾನು ಪ್ರಜಾಪ್ರಭುತ್ವದ ವಿಚಾರವನ್ನು ಕೂಡ ನಿಮಗೆ ಹೇಳಿದೆ. ನಮ್ಗೆ ಎಲ್ಲ ರಾಜ್ಯಗಳ ಜನರೇ, ಅವರು ಕೃಷಿಕರು, ನಾವು ಕುಡಿಯುವ ನೀರಿಗೆ ಬಳಸುವವರು, ಎಲ್ಲರಿಗೂ ಅದು ಆರ್ಥಿಕತೆಯ ವಿಚಾರ. ತಮಿಳುನಾಡಿಗೆ ಬಂದಾಗ ಕೃಷಿ ಚಟುವಟಿಕೆ ಅಲ್ಲಿನ ಆರ್ಥಿಕತೆಯ ಒಂದು ದೊಡ್ಡ ಭಾಗ ಆಗಿರುತ್ತದೆ. ಕರ್ನಾಟಕಕ್ಕೆ ಬೆಂಗಳೂರಿನ IT BT ಉದ್ಯಮಗಳು ಇಲ್ಲಿನ ಆರ್ಥಿಕತೆಯ ದೊಡ್ಡ ವಿಚಾರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ಲರ ಧ್ವನಿಗೂ ಸಮಾನ ತೂಕ, ಸಮಾನ ಮೌಲ್ಯ ಇರುತ್ತದೆ. ಕೇಂದ್ರ ಸರ್ಕಾರ ಅಂದರೆ ಒಕ್ಕೂಟ ವ್ಯವಸ್ಥೆ ಈ ಎಲ್ಲರ ಧ್ವನಿಯನ್ನು ಸಮಾನವಾಗಿ ಗೌರವಿಸುತ್ತೆ. ಆದರೆ ನಾವು ಕ್ಲೈಮ್ ಮಾಡೋದಿದೆಯಲ್ಲ, ಅದು ಮ್ಯಾಟರ್ ಆಗುತ್ತೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರವೋ ಇಲ್ಲಿನ ರಾಜಕಾರಣಿಗಳೋ ಹೋಗಿ ನಮಗಿಲ್ಲ ಇದು ಬೇಕು, ಇಷ್ಟು ಇದಿದೆ, ನಮ್ಮ ಒಂದು ವರದಿಯನ್ನು ಕೊಡುವಂಥ ಪ್ರಕ್ರಿಯೆ ಏನಿದೆಯಲ್ಲ, ಅವರಿಗೆ ಇಷ್ಟೆಲ್ಲ ಅಂಕಿಅಂಶಗಳ ಸಹಿತ ಮತ್ತು ಕಾನೂನಿಗೆ ಪೂರಕವಾಗಿ ಏನು ಕೊಡ್ತಾರಲ್ಲ, ಅದು ಮ್ಯಾಟರ್ ಆಗುತ್ತೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಇವತ್ತು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಆಗಲೇ ಬಂದು ಆಗಲೇ ಮಂಡಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ತಮಿಳುನಾಡವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಯಾಕೆ ಅಂದ್ರೆ ಇದಕ್ಕೆ ಒಂದು ಚರ್ಚೆಯ ಸಂಗತಿ ಕೊಡೋದು ರಾಜಕೀಯ ವಿಚಾರ ಚರ್ಚೆ. ಕರ್ನಾಟಕದಲ್ಲಿ ಯಾವತ್ತು ರಾಷ್ಟ್ರೀಯ ಪಕ್ಷಗಳು ಅಧಿಕಾರದಲ್ಲಿರ್ತವೆ, ಅದೋ ಒಂದು ಇದೋ, ಅಥವಾ BJP ಕಾಂಗ್ರೆಸ್ ಅಂತಲೇ ಅನ್ಕೊಂಡ್ರು, ಎರಡರೊಳಗೊಂದು ಪಕ್ಷ ಇರುತ್ತೆ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳಿರುತ್ತೆ, ಅವರು ಪ್ರಾದೇಶಿಕ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಹೋರಾಟ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಇದೆ. ಭಾಗಶಃ ಇದು ಸತ್ಯ ಕೂಡ ಹೌದು. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಸಂಸದರಿದ್ದಾರೆ. ಸೆಂಟ್ರಲ್ ಅಲ್ಲಿ NDA ಇದೆ, BJP ಸಂಸದರು ಕರ್ನಾಟಕದಲ್ಲಿ ಸಾಕಷ್ಟಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಸಂಸದರು ಯಾವತ್ತು ನಾನು ಗಮನಿಸಲಿಲ್ಲ. ಅಂದ್ರೆ ನಾವು ಮೇಲ್ನೋಟಕ್ಕೆ ಗಮನಿಸಿದಾಗ ಸಂಸತ್ತಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಒಂದು ಒಮ್ಮತದಿಂದ ಹೋರಾಟ ಮಾಡಿರುವಂತದ್ದಾಗ್ಲಿ, ಅದರ ಬಗ್ಗೆ ಮುನ್ನೆಲೆಗೆ ತಂದಿರುವಂತದ್ದಾಗ್ಲಿ ಮಾಡಿಲ್ಲ ಯಾರು ಕೂಡ. ಅದೇ ತಮಿಳುನಾಡಿನ ಒಗ್ಗಟ್ಟು ನೀವನ್ನು ಗಮನಿಸಿದ್ರೆ ಕಳೆದ ಕೆಲವು ದಿನಗಳಿಂದ ಗಮನಿಸಬಹುದು. PMK ಪಕ್ಷದವರಾಗ್ಲಿ, TVK ಪಕ್ಷದವರಾಗ್ಲಿ, ಹಳೆಯ ಸರ್ಕಾರ ಇದ್ದ DMK ಅವರಾಗ್ಲಿ, ಅದಕ್ಕಿಂತ ಹಿಂದೆ ಸರ್ಕಾರ ಇದ್ದ ADMK ಆಗಲಿ, ಪ್ರತಿಯೊಬ್ಬನು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳ್ತಾರೆ, ಪಾರ್ಲಿಮೆಂಟಿಗಾಗಿ ಹೋರಾಟ ಮಾಡುತ್ತಾರೆ, ಪಾರ್ಲಿಮೆಂಟಿಗೆ ಹೋಗಿ ಅಲ್ಲಿನ ತಮ್ಮ ಧ್ವನಿಯನ್ನು ಎತ್ತುತ್ತಾರೆ. ತಮಿಳುನಾಡಿನ ಜನರ ಪರ ಅವರು ತಮ್ಮ ಧ್ವನಿಯನ್ನು ಎತ್ತುತ್ತಾರೆ. ಅಂದ್ರೆ ಅಲ್ಲಿ ಅಚ್ಚೊತ್ತುತ್ತಾರೆ. ಕೇಂದ್ರ ಒಂದು ಏನು ನಮ್ಮ ರಾಜಧಾನಿಯಲ್ಲಿ ಏನು ಅಧಿಕಾರದ ವ್ಯವಸ್ಥೆ ಇದೆ ಅಲ್ಲಿ ಅಚ್ಚೊತ್ತುತ್ತಾರೆ, ಇವರಿಗೆ ನೀರು ಬೇಕು ಅಂತ. ಆ ಕೆಲಸ ನಿರಂತರವಾಗಿ ಆಗ್ತಾ ಇದೆ. Meghadutu dam problem was quite a longer period. The problem, already the Karnataka government submitted the DPR and it was sent back, and the central government is with the Tamil Nadu state and justifies its request for not to construct the Meghadutu dam. But it is politicized. Day before yesterday also, the central minister conveyed only the verdict of the Supreme Court. But immediately all the politicians in central government said like that, there is no any need to get the permission of all the states. Central minister told. It's not central minister's words at all. It is the words of, these are the words of the Supreme Court. So Meghadutu cannot be constructed because it will affect the farmers, and our state unit is going to organize an agitation on August 1st on this. But apart from that, we will stand with the farmers and we will stand to fight for the rights of the farmers.
ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕಡಿಮೆ, ಪ್ರತಿ ವರ್ಷ ಒಂದು ಸಭೆ ನಡೆಸ್ತಾರೆ. ಅದು CM ಹೋಗಿ ಸರ್ವ ಪಕ್ಷಗಳ ಸಂಸದರು ಸಚಿವರು ಸಭೆ ನಡೆಸಿ, ಈ ಸಲ DK ಶಿವಕುಮಾರ್ ಕೆಲವು ದಿನಗಳ ಹಿಂದೆ ಸಭೆ ನಡೆಸಿದ್ದಾರೆ. ಅದರ ಫಲಶ್ರುತಿ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಆಯಾ ಪಕ್ಷದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಬಹುದು ಮೇ ಬಿ. ಹಾಗಾಗಿ ಪ್ರಾದೇಶಿಕ ಪಕ್ಷ ಕೂಡ ಇರುವಂಥದ್ದು ತಮಿಳುನಾಡಿಗೆ ಅನುಕೂಲ ಅನ್ನುವಂಥ ಮಾತು ಭಾಗಶಃ ಸತ್ಯ ಆಗಿ ನಮಗೆ ಕಾಣ್ತಾ ಇದೆ. ಜೊತೆಗೆ ಕರ್ನಾಟಕದ ರಾಜಕಾರಣಿಗಳ ಮನೋಬಲ, ಮನೋ ಇಚ್ಛೆ ಏನಿದೆಯಲ್ಲ ಅದರ ಕೊರತೆ ನಮಗೆ ಖಂಡಿತವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಈಗ ನಾವು ಇದನ್ನು ಮುಗಿಸುವ ಸಮಯ. ಮೊದಲಾಗಿ ನಾನು ಆರಂಭದಿಂದಲೇ ಹೇಳ್ತಾ ಬಂದೆ, ಕರ್ನಾಟಕಕ್ಕೆ ಎಲ್ಲೂ ಹಿನ್ನಡೆ ಆಗಿಲ್ಲ, ತಮಿಳುನಾಡಿಗೆ ಮುನ್ನಡೆ ಆಗಿಲ್ಲ. ಆದರೆ ನೀರು ಹಂಚಿಕೆ ವಿಚಾರದಲ್ಲಿ ಅವರು ಹೆಚ್ಚುವರಿ ನೀರನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಬಹಳ ದಶಕಗಳಿಂದ ಪ್ರಯತ್ನ ಪಟ್ಟಿದ್ದು ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಂಥ ಸತ್ಯ. ಹೀಗಾಗಿ ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಇನ್ನಷ್ಟು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗುತ್ತೆ. ಬೆಂಗಳೂರಿನ ಭವಿಷ್ಯದ ಕುಡಿಯುವ ನೀರಿಗೆ ಒಂದು ಉತ್ತಮ ಯೋಜನೆಯನ್ನು ರೂಪಿಸುವುದು ಅತ್ಯಗತ್ಯ. ಅದು ಆದರೆ ಅಷ್ಟೇ ಈ ಯೋಜನೆಯಿಂದ ಕರ್ನಾಟಕಕ್ಕೆ ದೊಡ್ಡ ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಇದು ಇವತ್ತಿನ ನಮ್ಮ ಫೋಕಸ್ ಪೋಲರ್ ಕಾರ್ಯಕ್ರಮ ಆಗಿತ್ತು. ನಾಳೆ ಮತ್ತೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಸಿಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.